ಲೋಕಲ್ ದಂಗಲ್ನಲ್ಲಿ ದಳ ಕಮಲ ಗೊಂದಲದ ನಡುವೆ ಜಿಬಿಎ ಚುನಾವಣೆ ಕೂಡ ಹತ್ರ ಆಗ್ತಾ ಇದೆ. ಜೆಡಿಎಸ್ ತಯಾರಿ ಸೀಟು ಹಂಚಿಕೆ ವಿಚಾರದಲ್ಲಿ ಸೀಟ್ ಹಂಚಿಕೆ ವಿಚಾರದಲ್ಲಿ ಸಮನ್ವಯತೆ ಮೂಡದೇ ಇದ್ರೆ ಈಗ ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನುವಂತ ವಿಚಾರದಲ್ಲಿ ಒಂದು ಪ್ಲಾನ್ ಎ, ಇನ್ನೊಂದು ಪ್ಲಾನ್ ಬಿ. ದಳಪತಿಗಳು ಈ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. 85ರಿಂದ 100 ವಾರ್ಡ್ಗಳಲ್ಲಿ ಸ್ಪರ್ಧಿಸೋದಕ್ಕೆ ಎಚ್ಡಿಕೆ ತಯಾರಿಗೆ ಮುಂದಾಗಿದ್ದಾರೆ. ಅದಕ್ಕೆ ಪೂರಕವಾಗಿ 2 ಸಭೆಯನ್ನ ಮಾಡಿದ್ದಾರೆ ಎಚ್ಡಿಕೆ. ಸೀಟು ಹಂಚಿಕೆ ವೇಳೆ 70ರಿಂದ 80 ಸೀಟ್ ಕೇಳೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ಬಿಜೆಪಿ 80 ಸೀಟ್ ಬಿಟ್ಕೊಟ್ರೆ ಮೈತ್ರಿಯಾಗಿ ಚುನಾವಣೆ ನಡೆಸ್ತಾರೆ. 70ರಿಂದ 80 ಸೀಟು ಬಿಟ್ಟು ಕೊಡದೇ ಇದ್ರೆ ಪ್ರತ್ಯೇಕ ಸ್ಪರ್ಧೆಗೆ ಚಿಂತನೆಯನ್ನ ನಡೆಸಲಾಗಿದೆ. 5 ಪಾಲಿಕೆಗಳ 369 ವಾರ್ಡ್ಗಳಲ್ಲಿ ಸಿದ್ಧತೆಗೆ ಎಚ್ಡಿಕೆ ಕರೆ ಮಾಡಿದ್ದಾರೆ. ಬೆಂಗಳೂರಿನ ಜೆಡಿಎಸ್ ಮುಖಂಡರು ಕಾರ್ಯಕರ್ತರಿಗೆ ಕರೆ ಮಾಡಿ ಈ ಬಗ್ಗೆ ಮಾಹಿತಿಯನ್ನ ತಿಳಿಸಿದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ಮೈತ್ರಿ ನಾಯಕರ ಮುಂದಿನ ನಡೆ. ನೋಡಿ, ಒಂದ್ ಕಡೆ ಏನೋ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಎಚ್ ಡಿ ಕುಮಾರಸ್ವಾಮಿ ಅವರು ಮೈತ್ರಿಗೆ ಮುಂದಾಗಿದ್ರು. ಮೈತ್ರಿ ವಿಚಾರದಲ್ಲೂ ಕೂಡ ಈಗ ಲೋಕಲ್ ಚುನಾವಣೆಯಲ್ಲೂ ಕೂಡ ನಾವು ಮೈತ್ರಿಯಾಗಿ ಮುಂದುವರಿತೀವಿ ಅನ್ನುವಂತಹ ಮಾತನ್ನ ಕೂಡ ಹೇಳ್ತಾ ಇದ್ರು. ಆದ್ರೆ ಇಲ್ಲಿರುವಂತಹ ಒಂದಷ್ಟು ಗೊಂದಲಗಳನ್ನ ಗಮನಿಸ್ತಾ ಇದ್ರೆ ಮತ್ತೆ ಸೀಟ್ ಎಷ್ಟನ್ನ ಬಿಟ್ಕೊಡ್ತಾರೆ ಜೆಡಿಎಸ್ಗೆ ಅನ್ನೋ ಲೆಕ್ಕಾಚಾರವೂ ಕೂಡ ಇಲ್ಲಿ ನಡೀತಾ ಇರುವಂತದ್ದು. ಈಗಾಗಲೇ ಈ ಕುರಿತಂತೆ 2 ಸಭೆಯನ್ನ ಮಾಡಿದ್ದಾರೆ. ಒಂದ್ ವೇಳೆ 70ರಿಂದ 80 ಸೀಟ್ಗಳನ್ನ ನೀಡಿದ್ರೆ ಮಾತ್ರ ಮೈತ್ರಿಯಾಗಿ ಮುಂದುವರಿಯೋದಾಗಿ ಈ ಏನು ಜಿಬಿಎ ಚುನಾವಣೆ ಬರ್ತಾ ಇದೆ ಆ ಸಂದರ್ಭ. ಇಲ್ಲ ಅಂತ ಅಂದ್ರೆ ಪ್ರತ್ಯೇಕವಾಗಿ ಕಂಟೆಸ್ಟ್ ಮಾಡೋದಕ್ಕೆ ಈಗಾಗಲೇ ದಳಪತಿಗಳು ರೆಡಿ ಆಗಿದ್ದಾರೆ ಅನ್ನುವಂತಹ ವಿಚಾರಗಳು ಕೂಡ ತಿಳಿದು ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ಈಗಾಗಲೇ ಗಮನಿಸ್ತಾ ಇರೋ ಹಾಗೆ ಹಿಂದೆ ಹೇಳಿದಂತಹ ಮಾತುಗಳು ಇಲ್ಲ, ಯಾವುದೇ ಕಾರಣಕ್ಕೂ ಕೂಡ ನಾವು ಮೈತ್ರಿಯನ್ನ ಬಿಟ್ಕೊಡೋಲ್ಲ, ಮೈತ್ರಿ ಮುಖಾಂತರವಾಗಿ ಚುನಾವಣೆಗೆ ಸ್ಪರ್ಧಿಸ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಈಗ ಒಂದಷ್ಟು ಕಂಡೀಷನ್ಸ್ ಗಳನ್ನ ಹೇಳ್ತಾ ಇದ್ದಾರೆ. ಸಭೆಯಲ್ಲಿ ಏನೆಲ್ಲ ವಿಚಾರಗಳು ಮುನ್ನೆಲೆಗೆ ಬಂತು, ಏನೆಲ್ಲ ನಿರ್ಧಾರ ಮಾಡಿದ್ದಾರೆ? ನಾಗರಾಜ್, ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿದೆ. ಈ ಒಂದು ಮೈತ್ರಿಯಲ್ಲಿ ಈಗಾಗಲೇ ಒಂದಷ್ಟು ಅಪಸ್ವರ ಕೂಡ ಕೇಳ್ಬರ್ತದೆ. ಅದಕ್ಕೆ ಉದಾಹರಣೆಯಂತೆ ಪ್ರೀತಮ್ ಗೌಡ ಮತ್ತು ಮಾಜಿ ಶಾಸಕರಂತ ನಾರಾಯಣಗೌಡ ಮಾತಾಡಿರುವಂತ ಹೇಳಿಕೆಗಳು. ಇದಾದ ನಂತರದಲ್ಲಿ ಈಗ ಈ ಒಂದು ಅಪಸ್ವರ ಗೊಂದಲದ ನಡುವೆ ಈಗಾಗಲೇ ಜೆಡಿಎಸ್ ಜಿಬಿಎ ಚುನಾವಣೆಗೆ ತಯಾರಿಯನ್ನು ನಡೆಸ್ತಾ ಇದೆ. ತಯಾರಿಯಲ್ಲಿ ಒಂದಷ್ಟು ಸಿದ್ಧತೆಗಳನ್ನು ಕೂಡ ಪ್ರಮುಖವಾಗಿ ಮಾಡ್ಕೊಳ್ತಾ ಇದೆ. ಈಗಾಗಲೇ ಸುಮಾರು 80ರಿಂದ 100 ವಾರ್ಡ್ಗಳಲ್ಲಿ ಸ್ಪರ್ಧೆಯ ಕಣ್ಣಿಟ್ಟಿರುವಂತಹ ಕೇಂದ್ರ ಸಚಿವ ಕುಮಾರಸ್ವಾಮಿ ಈ ಒಂದು ಲೆಕ್ಕಾಚಾರ ತಯಾರಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಒಂದು ಪಕ್ಷದಲ್ಲಿ ಮೈತ್ರಿಯಲ್ಲಿ ಏನಾದ್ರು ಅಪಸ್ವರ ಬಂತು ಅಂತಂದ್ರೆ ಈ ಒಂದು ಸ್ಥಳೀಯ ಸಂಸ್ಥೆ ಚುನಾವಣೆ ಸ್ಪರ್ಧೆ ಮಾಡುವ ವಿಚಾರವಾಗಿ 2 ಪ್ಲಾನ್ಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಒಟ್ಟಾಗಿ ಹೋಗ್ಬೇಕು ಅಂತಂದ್ರೆ ನಾವು ಕೇಳಿದಂತ ಕ್ಷೇತ್ರಗಳನ್ನ ಬಿಟ್ಕೊಟ್ರೆ ಆರಾಮಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಯಲ್ಲಿ ಒಟ್ಟಾಗಿ ಹೋಗೋಣ. ಇಲ್ಲ ಅಂತಂದ್ರೆ ಪ್ಲಾನ್ ಬಿ ಪ್ರಕಾರವಾಗಿ ಏನು 369 ವಾರ್ಡ್ಗಳಿಂದ ಆ ಒಂದು ವಾರ್ಡ್ಗಳಲ್ಲಿ ಸ್ಪರ್ಧೆ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ. ಈ ಒಂದು ಹಿನ್ನೆಲೆಯಲ್ಲಿ ಪ್ರತ್ಯೇಕವಾಗಿ ಹೋರಾಟವನ್ನ ಮಾಡಿದ್ರೆ ಕಾರ್ಯಕರ್ತರು ಮುಖಂಡರು ನಮ್ಮ ಬಳಿಯೇ ಉಳಿತಾರೆ. ಇದರಿಂದ ಪಕ್ಷ ಸಂಘಟನೆಗೆ ಅನ್ನೋ ಲೆಕ್ಕಾಚಾರವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಮೈತ್ರಿಯ ಗೊಂದಲ ಅಪಸ್ವರದ ನಡುವೆ ಜೆಡಿಎಸ್ ಚುನಾವಣೆಗೆ ಜೆಡಿಎಸ್ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂತದ್ದು. ಮಧು ನಾಗರಾಜ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.